ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಮ್ ಸಿವಿಲ್ಸ್ ಅಕಾಡೆಮಿ. ಇವತ್ತು ನಾವು ಜುಲೈ 14, 2020 ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ಳೋಣ ಕನ್ನಡದಲ್ಲಿ. ಸೊ ಇವತ್ತಿನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದು ಅಂತ ನೋಡ್ಕೊಳ್ಳೋಣ. ಭಾರತದಲ್ಲಿ ಗೂಗಲ್ ಅಂತರ್ಜಾಲ ಸಂಸ್ಥೆಯಿಂದ ಸುಮಾರು $10,000 ಬಿಲಿಯನ್ ಹೂಡಿಕೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಆದ ವಿಷಯ, ವಾನ್ ಕಾರ್ಮಾನ್ ಪ್ರಶಸ್ತಿ ಯಾರಿಗೆ ದೊರೆತಿದೆ? ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 2020 ಯಾರಿಗೆ ನೀಡಿ ಗೌರವಿಸಲಾಗಿದೆ? ಆನಂತರದಲ್ಲಿ ಅನಂತ ಪದ್ಮನಾಭ ದೇವಸ್ಥಾನ ಬಂದು ಯಾವ ರಾಜ್ಯದಲ್ಲಿದೆ? ಸೊ ಈ ಒಂದು ಇಂಪಾರ್ಟೆಂಟ್ ಆದ ನ್ಯೂಸ್ ಸಹಿತ ಇನ್ನೂ ಹಲವಾರು ಇಂಪಾರ್ಟೆಂಟ್ ನ್ಯೂಸ್ನ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ MCQ ಫಾರ್ಮೆಟ್ನಲ್ಲಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಪ್ರಶ್ನೆ, ಯಾವ ಟೆಕ್ನಾಲಜಿ ದೈತ್ಯ ಕಂಪನಿ ಭಾರತದಲ್ಲಿ 75,000 ಕೋಟಿ ಅಂದರೂ ಅಷ್ಟೇ $10 ಬಿಲಿಯನ್ ಅಂದ್ರೂ ಒಂದೇ ರೂಪಾಯಿಗಳ ಒಂದು ಬಂಡವಾಳವನ್ನು ಮಾಡಲಿದೆ? ಸೊ ಇದಕ್ಕೆ ಕರೆಕ್ಟಾದ ಉತ್ತರ ಗೂಗಲ್. ಸೊ ಗೂಗಲ್ ಸಂಸ್ಥೆಯ CEO ಸುಂದರ್ ಪಿಚ್ಚೆ ಅವರು ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ವರ್ಚುವಲ್ ಕಾನ್ಫರೆನ್ಸ್ನಲ್ಲಿ ಮಾತಾಡಿ ಈ ಒಂದು ಬಂಡವಾಳ ಹೂಡಿಕೆಯ ಬಗ್ಗೆ ಮುಂದಿನ 5ರಿಂದ 7 ವರ್ಷಗಳಲ್ಲಿ ಭಾರತದಲ್ಲಿ ಸುಮಾರು 75,000 ಕೋಟಿ ರೂಪಾಯಿ ಅಥವಾ $10 ಬಿಲಿಯನ್ ಹೂಡಿಕೆಯನ್ನು ಮಾಡಲಿದೆ. ಓಕೆ, ಸೊ ಇವರು ಯಾರು? ಸುಂದರ್ ಪಿಚ್ಚೆ ಅವರು CEO ಆಫ್ ಗೂಗಲ್ ಆ್ಯಂಡ್ ಆಲ್ಫಾಬೆಟ್ ಇಂಕ್ ಮತ್ತು ಗೂಗಲ್ ಸಂಸ್ಥೆಯ CEO ಆಗಿದ್ದಾರೆ. ಸೊ ಈ ಒಂದು ಸರ್ಚ್ ಇಂಜಿನ್ ದೈತ್ಯ ಗೂಗಲ್ ಪ್ರಕಟಿಸಿದೆ. ಸೊ ಯಾವೆಲ್ಲ ಕ್ಷೇತ್ರದಲ್ಲಿ ಮಾಡಲಿದ್ದಾರೆ? ಸೊ ಏನಕ್ಕೋಸ್ಕರ ಈ ಹೂಡಿಕೆ ಯೂಸ್ಫುಲ್ ಆಗಿರುತ್ತೆ ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಮುಂದಿನ 5ರಿಂದ 7 ವರ್ಷಗಳಲ್ಲಿ ಬಂದು ಈ ಹೂಡಿಕೆ ನಡೆಯಲಿದೆ, ಒಟ್ಟಿಗೆ ಇಲ್ಲ. ಅದೇ ರೀತಿ ಗೂಗಲ್ ಫಾರ್ ಇಂಡಿಯಾ ಡಿಜಿಟೈಸೇಷನ್ ಫಂಡ್, ಈ ಒಂದು ಪ್ರೋಗ್ರಾಮ್ನ ಹೆಸರು ಗೂಗಲ್ ಫಾರ್ ಇಂಡಿಯಾ ಡಿಜಿಟೈಸೇಷನ್ ಫಂಡ್ ಅನ್ನೋದು. ಇದನ್ನು ಬಂದು $10 ಬಿಲಿಯನ್ ಹಣವನ್ನು ಭಾರತದಲ್ಲಿ ಹೂಡಿಕೆ ಮಾಡ್ತಾರೆ. ಇಕ್ವಿಟಿ ಹೂಡಿಕೆಗಳು, ಪಾಲುದಾರಿಕೆಗಳು ಮತ್ತು ಕಾರ್ಯಾಚರಣೆಯ ಮೂಲಸೌಕರ್ಯ ಮತ್ತು ಪರಿಸರ ವ್ಯವಸ್ಥೆಯ ಹೂಡಿಕೆಗಳ ಮಿಶ್ರಣದಿಂದ ನಾವು ಇದನ್ನು ಮಾಡಲಿದ್ದೇವೆ ಅಂತ ಹೇಳಿದ್ದಾರೆ. ಭಾರತದ ಭವಿಷ್ಯ ಮತ್ತು ಡಿಜಿಟಲ್ ಆರ್ಥಿಕತೆ ಬಗೆಗೆ ಈ ವಿಶ್ವಾಸದ ಒಂದು ಪ್ರತಿಬಿಂಬವಾಗಿದೆ ಅಂತ ಗೂಗಲ್ ಮತ್ತು ಆಲ್ಫಾಬೆಟ್ನ CEO ಆದ ಸುಂದರ್ ಪಿಚ್ಚೆ ಅವರು ಹೇಳಿದ್ದಾರೆ. ಸೊ ಈ ರೀತಿಯಾಗಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಅಂದರೆ ಇನ್ವೆಸ್ಟ್ಮೆಂಟ್, ಪಾರ್ಟ್ನರ್ಶಿಪ್, ಆಪರೇಷನ್ಸ್, ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲಸೌಕರ್ಯ, ಎಕೋಸಿಸ್ಟಮ್ ಇನ್ವೆಸ್ಟ್ಮೆಂಟ್. ಸೊ ಇಲ್ಲೆಲ್ಲ ಕ್ಷೇತ್ರಗಳಲ್ಲೂ ಸಹ ಮುಖ್ಯವಾಗಿ ಭಾಷೆ, ಅದೇ ರೀತಿ ರೈತರಿಗೆ, ಯುವಕರಿಗೆ, MSME ಸೆಕ್ಟರ್ಗೆ, ಸೊ MSME ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸೆಕ್ಟರ್ ಎಂಟರ್ಪ್ರೈಸಸ್ಗೆ ಎಡ್ಯುಟೈನ್ಮೆಂಟ್ ವಿಷಯದಲ್ಲಿ ಅವರಿಗೆ ಒಂದು ಸೂಕ್ತವಾದ ಇನ್ಫಾರ್ಮೇಷನನ್ನು ನೀಡುವುದು, ಅದೇ ರೀತಿ ರೈತರಿಗೆ ಒಂದು ಸೂಕ್ತವಾದ ಇನ್ಫಾರ್ಮೇಷನನ್ನು ನೀಡುವುದು, ವಿವಿಧ ಭಾಷೆಗಳಲ್ಲಿ, ಯಾವುದೇ ಒಂದು ಪ್ರಾದೇಶಿಕ ಭಾಷೆಗಳಲ್ಲಿ ಈ ಒಂದು ಸೌಲಭ್ಯಗಳನ್ನು ಎಲ್ಲರಿಗೂ ಒಂದು ಪ್ರಾದೇಶಿಕ ಭಾಷೆಗಳಲ್ಲಿ ಲಭ್ಯವಾಗುವಂತೆ ಮಾಡುವುದು ಈ ಒಂದು ಬಂಡವಾಳ ಹೂಡಿಕೆಯ ಒಂದು ಉದ್ದೇಶವಾಗಿದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ, ಗೂಗಲ್ ಬಂದು ಸ್ಥಾಪನೆ ಆಗಿದ್ದು 1998 ಕ್ಯಾಲಿಫೋರ್ನಿಯಾದಲ್ಲಿ. ಸ್ಥಾಪಕರು ಯಾರಪ್ಪ ಅಂದರೆ ಲ್ಯಾರಿ ಪೇಜ್ ಮತ್ತು ಸರ್ಜಿ ಬ್ರಿನ್. ಇವಾಗ ಪ್ರಸ್ತುತ CEO ಅವರು ಸುಂದರ್ ಪಿಚ್ಚೆ ಆಗಿದ್ದಾರೆ. ಅದೇ ರೀತಿ 2019 ಬಂದು 1,281 ಮಿಲಿಯನ್ ಸಂಭಾವನೆಯನ್ನು ಬಂದು ಇವರಿಗೆ ನೀಡಲಾಗಿದೆ ಅಂತ ಹೇಳಲಾಗಿದೆ. ಓಕೆ, ಅದೇ ರೀತಿ ವಿಶ್ವದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯುವ CEO ಆಗಿ ಸುಂದರ್ ಪಿಚ್ಚೆ ಅವರು ಹೊರಹೊಮ್ಮಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ನು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟು, ಭಾರತೀಯ ರೈಲ್ವೆ ಯಾವ ವರ್ಷದಲ್ಲಿ ನೆಟ್ ಝೀರೋ ಕಾರ್ಬನ್ ಎಮಿಷನ್ ಇನ್ ಮಾಸ್ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ ಎಂಬ ಗುರಿಯನ್ನು ತಲುಪುವ ಒಂದು ಪ್ರಯತ್ನವನ್ನು ನಡೆಸಿದೆ? ಸೊ 2030 ವೇಳೆಗೆ ಹಸಿರು ರೈಲ್ವೆ ಯೋಜನೆಯನ್ನು ಭಾರತೀಯ ರೈಲ್ವೆ 2030 ಅಂತ್ಯದ ವೇಳೆಗೆ ಬಂದು ಸಂಪೂರ್ಣವಾಗಿ ಹಸಿರು ರೈಲ್ವೆ ಆಗುವತ್ತ ಭಾರತೀಯ ರೈಲ್ವೆ ಕಾರ್ಯೋನ್ಮುಖವಾಗಿದೆ. ಸೊ ಇದು ಹೇಗೆ ಈ ಪ್ರೊಸೀಜರ್ನ ತಗೊಳ್ತಾ ಇದೆ ಅಂತ, ಸಾಧ್ಯವಾದಷ್ಟು ಕಲ್ಲಿದ್ದಲು ಬಳಕೆಯನ್ನು ಕಮ್ಮಿ ಮಾಡ್ತಾ ಹೋಗೋದು, ಅದೇ ರೀತಿ ಲೆವೆಲ್ ಕ್ರಾಸಿಂಗ್ಗಳಲ್ಲಿ ಈ ಒಂದು ಎಲೆಕ್ಟ್ರಾನಿಕ್ ಡಿವೈಸಸ್ನ ಯೂಸ್ ಮಾಡೋದು, ರೈಲ್ವೆ ವಿದ್ಯುತೀಕರಣ, ಅದೇ ರೀತಿ ಲೋಕೋಮೋಟಿವ್ ಮತ್ತು ರೈಲುಗಳು ಮತ್ತು ಸ್ಥಿರ ಸ್ಥಾಪನೆಗಳ ಶಕ್ತಿಯ ದಕ್ಷತೆಯನ್ನು ಸುಧಾರಿಸುವುದು, ನಿಲ್ದಾಣಗಳಲ್ಲಿ ಹಸಿರು ಪ್ರಮಾಣೀಕರಣ ಹಾಗಂದರೆ ಗ್ರೀನ್ ಸರ್ಟಿಫಿಕೇಷನ್ನು, ಬೋಗಿಗಳಲ್ಲಿ ಜೈವಿಕ ಶೌಚಾಲಯಗಳನ್ನು ಅಳವಡಿಸುವುದು ಮತ್ತು ನವೀಕರಿಸಬಹುದಾದ ಶಕ್ತಿಯ ಮೂಲಗಳಿಗೆ ಬದಲಾಯಿಸುವುದು. ಜೈವಿಕ ಶೌಚಾಲಯ ಅಂದರೆ ಬಯೋ ಟಾಯ್ಲೆಟ್ಸ್. ಓಕೆ, ಬಯೋ ಟಾಯ್ಲೆಟ್ಸ್ ಇರ್ಬೋದು. ಅದೇ ರೀತಿ
ರಿನ್ಯೂಯಬಲ್ ಎನರ್ಜಿ. ಸೊ ಇತ್ತೀಚೆಗಷ್ಟೇ ನಾವು ನೋಡಿದ್ವಿ ಮಧ್ಯಪ್ರದೇಶದಲ್ಲಿ ಡೈರೆಕ್ಟಾಗಿ ಬಂದು ಓವರ್ ಹೆಡ್ಗೆ ಬಂದು ಸೋಲಾರ್ ಎನರ್ಜಿ ಪ್ಲ್ಯಾಂಟಿಂದ ರೈಲ್ವೆ ಓವರ್ ಹೆಡ್ಗೆ ಸೋಲಾರ್ ಎನರ್ಜಿ ಪ್ಲ್ಯಾಂಟಿಂದ ಡೈರೆಕ್ಟಾಗಿ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಿ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಬಂದು ಇಂಡಿಯನ್ ರೈಲ್ವೆ ಎಕ್ಸ್ಪೆರಿಮೆಂಟ್ ಮಾಡಿತ್ತು. ಅದೇ ರೀತಿ ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆಯನ್ನು ಸಾಧಿಸುವ ಮೂಲಕ ಹಸಿರು ರೈಲ್ವೆ ಆಗುವುದು ಅದರ ಕಾರ್ಯತಂತ್ರದ ಭಾಗಗಳಾಗಿವೆ ಎಂದು ವರದಿಗಳು ತಿಳಿಸಿವೆ. ಓಕೆ, ಸೊ ಜಾಗತಿಕ ತಾಪಮಾನ ಅಂದರೆ ಗ್ಲೋಬಲ್ ವಾರ್ಮಿಂಗ್ನ ತಗ್ಗಿಸಲು ಮತ್ತು ಹವಾಮಾನ ಬದಲಾವಣೆಯನ್ನು ಎದುರಿಸಲು ಹಲವಾರು ಒಂದು ಪ್ರಮುಖ ಉಪಕ್ರಮಗಳನ್ನು ನಮ್ಮ ಭಾರತೀಯ ರೈಲ್ವೆ ತೆಗೆದುಕೊಳ್ತಾನೆ ಇದೆ. ಅದೇ ರೀತಿ ಭಾರತೀಯ ರೈಲ್ವೆ ಬಗ್ಗೆ ನಾವು ತಿಳ್ಕೊಳ್ಳೋದಿದ್ರೆ, ಮೊದಲ ರೈಲ್ವೆ ಮಂತ್ರಿ ಬಂದು ಜಾನ್ ಮಥಾಯ್ ಅವರು, ಪ್ರಸ್ತುತ ರೈಲ್ವೆ ಸಚಿವರು ಪಿಯೂಷ್ ಗೋಯಲ್ ಅವರು. ಆಕ್ವರ್ತ್ ಕಮಿಟಿ ರಿಪೋರ್ಟ್ ಪ್ರಕಾರ, ಆಕ್ವರ್ತ್ ಸಮಿತಿಯ ಒಂದು ವರದಿ ಪ್ರಕಾರ 1920-21ರಲ್ಲಿ ಕೇಂದ್ರ ಬಜೆಟ್ ಮತ್ತು ರೈಲ್ವೆ ಬಜೆಟನ್ನು ಒಟ್ಟಿಗೆ ಸೇರಿಸಲಾಯಿತು. ಅನಂತರದಲ್ಲಿ 2016ರಲ್ಲಿ ಬಂದು ನರೇಂದ್ರ ಮೋದಿ ಸರ್ಕಾರ ಒಂದು ಕೇಂದ್ರ ಬಜೆಟ್ ಮತ್ತು ರೈಲ್ವೆ ಬಜೆಟನ್ನು ಬೇರ್ಪಡಿಸಿತು. ಅದೇ ರೀತಿ ರೀಸೆಂಟಾಗಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಪ್ಪ ಅಂದರೆ, ರೈಲ್ವೆ ಪೊಲೀಸ್ ಫೋರ್ಸ್ ಬಂದು ಸೆಂಟ್ರಲ್ ರೈಲ್ವೆಯಲ್ಲಿ ಬಂದು ಸ್ಕ್ಯಾನ್ ಮಾಡಲು ಕ್ಯಾಪ್ಟನ್ ಅರ್ಜುನ್ ಅನ್ನೋ ರೋಬೋಟನ್ನು ಬಿಡುಗಡೆ ಮಾಡಿತ್ತು. ಕ್ಯಾಪ್ಟನ್ ಅರ್ಜುನ್. ಓಕೆ, ಸೊ ಈ ಕ್ಯಾಪ್ಟನ್ ಅರ್ಜುನ್ ಅನ್ನೋ ಒಂದು ರೋಬೋಟ್ನ ಸಹ ಬಿಡುಗಡೆ ಮಾಡಿತ್ತು ಸೆಂಟ್ರಲ್ ರೈಲ್ವೆನಲ್ಲಿ. ಸೊ ಅದೇ ರೀತಿಯಾಗಿ ಇಂಡಿಯನ್ ರೈಲ್ವೇಸ್ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಇಂಪಾರ್ಟೆಂಟ್ ಆದ ಪ್ರಶ್ನೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ಡು. ಅಂತಾರಾಷ್ಟ್ರೀಯ ಆಸ್ಟ್ರೋನಾಟಿಕ್ಸ್ ಅಕಾಡೆಮಿ ವಾನ್ ಕಾರ್ಮನ್ ಪ್ರಶಸ್ತಿ 2020 ಯಾರಿಗೆ ನೀಡಿ ಗೌರವಿಸಿದೆ? ಸೊ ಇದಕ್ಕೆ ಕರೆಕ್ಟಾದ ಉತ್ತರ ನಮ್ಮ ಇಸ್ರೋ ಅಧ್ಯಕ್ಷರಾದ ಕೆ ಶಿವನ್ ಅವರಿಗೆ ನೀಡಿ ಗೌರವಿಸಿದೆ. ಸೊ ಈ ವಾನ್ ಕಾರ್ಮನ್ ಪ್ರಶಸ್ತಿ ಯಾರು ನೀಡ್ತಾರೆ ಅಂದರೆ, ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಆಸ್ಟ್ರೋನಾಟಿಕ್ಸ್ ಈ ಒಂದು ಸಂಸ್ಥೆ ನೀಡುತ್ತೆ. ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಆಸ್ಟ್ರೋನಾಟಿಕ್ಸ್ 1982 ಈ ಒಂದು ಪ್ರಶಸ್ತಿಯನ್ನು ನೀಡಲು ಪ್ರಾರಂಭಿಸಿತು. ಅದೇ ರೀತಿ ಡಾಕ್ಟರ್ ಥಿಯೋಡಾರ್ ವಾನ್ ಕಾರ್ಮನ್ ಅವರ ಸ್ಮರಣಾರ್ಥ ಬಂದು ಈ ಒಂದು ಪ್ರಶಸ್ತಿಯನ್ನು ವಾರ್ಷಿಕವಾಗಿ ನೀಡಲಾಗುತ್ತೆ. ಕೆ ಶಿವನ್ ಅವ್ರಿಗೂ ಮುಂಚೆ ಭಾರತದ ಯಾವ 2 ವಿಜ್ಞಾನಿಗಳಿಗೆ ಈ ಒಂದು ಪ್ರಶಸ್ತಿ ದೊರೆತಿದೆ ಅಂದರೆ, 2005ರಲ್ಲಿ ಬಂದು ಯು ಆರ್ ರಾವ್ ಅವರಿಗೆ ದೊರೆತಿದೆ. ಅವರಿಗೆ. ಅದೇ ರೀತಿ 2007ರಲ್ಲಿ ಬಂದು ಕೃಷ್ಣಸ್ವಾಮಿ ಕಸ್ತೂರಿ ರಂಗನ್ ಅವರಿಗೆ ದೊರೆತಿದೆ. ಸೊ ಇದೆರಡು ಇಂಪಾರ್ಟೆಂಟು, ಇಬ್ಬರಿಗೆ ದೊರೆತಿದೆ. ಸೊ ಕೆ ಶಿವನ್ ಅವರು 3ನೇ ವ್ಯಕ್ತಿ. ಸೊ ಅಂತಾರಾಷ್ಟ್ರೀಯ ಆಸ್ಟ್ರೋನಾಟಿಕ್ಸ್ ಅಕಾಡೆಮಿ ಅಥವಾ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಆಸ್ಟ್ರೋನಾಟಿಕ್ಸ್ ನೀಡುವ ಒಂದು ಪ್ರಶಸ್ತಿಯಾಗಿದೆ. ಕೆ ಶಿವನ್ ಅವರು 1982 ಬಂದು ಇಸ್ರೋಗೆ ಜಾಯ್ನ್ ಆದರು. ಸೊ ಇವರ ಪಾತ್ರ ಬಂದು PSLV ಪ್ರಾಜೆಕ್ಟ್, GSLV ಪ್ರಾಜೆಕ್ಟ್ ಇರ್ಬೋದು, GSLV Mark 3 ಅಥವಾ ರಿಯೂಸಬಲ್ ಲಾಂಚ್ ವೆಹಿಕಲ್ ಟ್ರಾನ್ಸ್ಫರ್, ಇದು ಇವಾಗ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ಅಂತ ಏನಿದೆ ಅದು, ಮತ್ತು ಸಿತಾರಾ 6D ಟ್ರಾಜೆಕ್ಟರಿ ಸಿಮ್ಯುಲೇಷನ್ ಸಾಫ್ಟ್ವೇರ್ನಲ್ಲಿ ಇವರ ಒಂದು ಕೊಡುಗೆ ಅಪಾರವಾಗಿದೆ. 2018ರಲ್ಲಿ ಬಂದು ಇಸ್ರೋದ ಚೇರ್ಮನ್ ಆಗಿ ಇವರು ನೇಮಕ ಮಾಡಿದ್ರು. ಆನಂತರದಲ್ಲಿ ಇಲ್ಲಿವರೆಗೂ ಬಂದು ಇವರು ಇಸ್ರೋದ ಚೇರ್ಮನ್ ಆಗಿದ್ದಾರೆ. ಕೆ ಶಿವನ್, ಕೈಲಾಸವಡಿವು ಶಿವನ್ ಅವರು. ಸೊ ಅದೇ ರೀತಿ ಎಸ್ ಕಿರಣ್ ಕುಮಾರ್ ಯಾರು ಅಂದರೆ, ಅವರು ಇದಕ್ಕೂ ಮುಂಚೆ ಇಸ್ರೋ ಚೇರ್ಮನ್ ಆಗಿದ್ದವರು. ಜಿ ಸತೀಶ್ ರೆಡ್ಡಿ ಅವರು ಬಂದು is the chairman of DRDO. Abdul Kalam, APJ Abdul Kalam is the rocket man of India. ನೆಕ್ಸ್ಟ್ ಇಸ್ರೋ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾನು ಮತ್ತೆ ಸ್ಟ್ಯಾಟಿಕ್ ಇನ್ಫಾರ್ಮೇಷನ್ ಏನಕ್ಕೆ ಹೇಳ್ತೀನಿ ಅಂದರೆ, ನಿಮಗೆ ಮತ್ತೆ ರಿವಿಷನ್ ಆಗ್ತಾನೆ ಇರಬೇಕು. ಸೊ ರಿವಿಷನ್ ಇಸ್ ದ ಓನ್ಲಿ ಕೀ ಟು ರೆಡ್ಯೂಸ್ ದ ಮಿಸ್ಟೇಕ್ಸ್ ಇನ್ ದ ಎಕ್ಸಾಮಿನೇಷನ್. ಸೊ ನಾವು ಸಣ್ಣ ಮಿಸ್ಟೇಕ್ಸ್ ಮಾಡೋದು, ಡಾಟಾ ಸ್ಟ್ಯಾಟಿಸ್ಟಿಕ್ಸ್ ಜ್ಞಾಪಕ ಇಲ್ದಿರೋದ್ರಿಂದ ನಮಗೆ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ. ಸೊ ಇದರಿಂದಾಗಿ ಸಿಲ್ಲಿ ಮಿಸ್ಟೇಕ್ಸ್ ಆಗುತ್ತೆ. ಸೊ ಅದರಿಂದಾಗಿ ಮತ್ತೆ ನಾನು ರಿಕಾಲ್ ಮಾಡ್ತಾನೆ ಇರ್ತೀನಿ. ಸೊ 1969 ಬಂದು ಇಸ್ರೋ ಸ್ಥಾಪನೆ ಆಯಿತು. ಅದಕ್ಕೂ ಮುಂಚೆನೇ ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ಅನ್ನೋ ಹೆಸರಲ್ಲಿ 1962 ಇದರ ಒಂದು ಕಾರ್ಯ ಒಂದು ಸ್ಟಾರ್ಟ್ ಆಗಿತ್ತು. ಆದರೆ ಇಸ್ರೋ ಅಂತ ಹೆಸರು ಚೇಂಜ್ ಮಾಡಿದ್ದು 1969ರಲ್ಲಿ. ಮುಖ್ಯ ಕಚೇರಿ ಬೆಂಗಳೂರಿನಲ್ಲಿದೆ. ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ಯಾರು ಅಂದರೆ ವಿಕ್ರಮ್ ಸಾರಾಭಾಯ್ ಅವರು. ಈಗ ಪ್ರಸ್ತುತ ಚೇರ್ಮನ್ ಇರೋರು ಕೆ ಶಿವನ್ ಅವರು. ಓಕೆ, ಸೊ ಇದಿಷ್ಟು ಇನ್ಫಾರ್ಮೇಷನ್ ಜ್ಞಾಪಕ ಇಟ್ಕೊಳ್ಳಿ. ಯಾವ ರಾಜ್ಯವು PPE ಕಿಟ್ಟುಗಳ ಉತ್ಪಾದನೆಗೆ ಕಾರ್ಖಾನೆಯನ್ನು ಸ್ಥಾಪಿಸುವುದಾಗಿ ಹೇಳಿದೆ? ಸೊ PPE ಕಿಟ್ಗಳ ಉತ್ಪಾದನೆ ಹಾಗೆಯೇ ಬೇರೆ
ಈ ರೋಗ ತಡೆಗೆ ಅಂದರೆ ಈ PPE ಅಂದ್ರೇನು, ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟು. ಸೊ ಈ ಥರ ಒಂದು ರೋಗ ತಡೆಗೆ ಬಳಸುವ ಸಾಧನಗಳನ್ನು ಉತ್ಪಾದಿಸುವುದಕ್ಕೆ ಯಾವ ರಾಜ್ಯ ಒಂದು ಕಾರ್ಖಾನೆಯನ್ನು ಸ್ಥಾಪಿಸುವುದಾಗಿ ಹೇಳಿದೆ? ಇದಕ್ಕೆ ಕರೆಕ್ಟಾದ ಉತ್ತರ ಕರ್ನಾಟಕ ರಾಜ್ಯ ಸರ್ಕಾರ. ಸೊ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಬಂದು ಹೆಚ್ಚಾಗಿ ಕೊರೋನಾ ಸೋಂಕು ಹರಡುತ್ತಾ ಇದೆ. PPE ಕಿಟ್ಗಳ ಕೊರತೆ ಬಹಳಷ್ಟು ಕಾಡ್ತಾ ಇದೆ. ಮುಖ್ಯವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿರುವವರಿಗೂ, ಪೊಲೀಸರಿಗೂ, ಪೌರ ಕಾರ್ಮಿಕರಿಗೂ ಇದರ ಕೊರತೆ ಬಹಳಷ್ಟು ಉಂಟಾಗಿದೆ. PPE ಕಿಟ್ ಅಂದರೆ ಆ ಗೌನ್ ಮಾತ್ರ ಅಲ್ಲ, ಮಾಸ್ಕ್ ಇರ್ಬೋದು, ಗ್ಲೌಸ್ ಇರ್ಬೋದು, ಗಮ್ ಬೂಟ್ಸ್ ಇರ್ಬೋದು ಪೌರ ಕಾರ್ಮಿಕರಿಗೆ. ಅದೇ ರೀತಿ ಪೊಲೀಸರಿಗೆ ಅತಿ ಮುಖ್ಯವಾಗಿ ನಮಗೋಸ್ಕರ ಕೊರೋನಾ ವಾರಿಯರ್ಸ್ ಇವರೆಲ್ಲ, ಡಾಕ್ಟರ್ಸ್, ಪೊಲೀಸ್ ಆ್ಯಂಡ್ ಮುನ್ಸಿಪಾಲ್ಟಿ ವರ್ಕರ್ಸ್. ಸೊ ಇವ್ರಿಗೆಲ್ಲ ಬಂದು ನಾವು ಸೇಫ್ಟಿ ಎಕ್ವಿಪ್ಮೆಂಟ್ ಕೊಡದೆ ಅವ್ರನ್ನ ಕೆಲಸ ಮಾಡಿ ಅಂದರೆ ಅವ್ರನ್ನ ನಾವು ಸೆಲ್ಫಿಶ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅರ್ಥ ಆಗುತ್ತೆ. ಸೊ ಇವ್ರ ರೀತಿಯಾಗಿ PPE ಕಿಟ್ಗಳ ಉತ್ಪಾದನೆ ಕಾರ್ಖಾನೆ ಸ್ಥಾಪಿಸುವುದಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಹೇಳಿದೆ. ರಾಜ್ಯದಲ್ಲಿ ವೈದ್ಯಕೀಯ ವಿಚಾರಗಳಿಗೆ ಸಂಬಂಧಿಸಿದಂತೆ ಪೂರಕವಾದ ಪರಿಕರಗಳ ಕಾರ್ಖಾನೆಗಳನ್ನು ಆರಂಭಿಸುವ ಬಗ್ಗೆ ಮುಖ್ಯಮಂತ್ರಿ ಅವರಿಗೆ ಪ್ರಸ್ತಾಪ ಸಲ್ಲಿಸುವುದಾಗಿ ಕಂದಾಯ ಸಚಿವ ರೆವೆನ್ಯೂ ಮಿನಿಸ್ಟರ್ ಆರ್ ಅಶೋಕ್ ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ದಿನೇ ದಿನೇ ವ್ಯಾಪಕವಾಗಿ ಹರಡುತ್ತಲೇ ಇದೆ. ಈ ನಡುವೆ ಸೋಂಕಿತರ ಚಿಕಿತ್ಸೆಗೆ ಬೇಕಾದ ಅಗತ್ಯ PPE ಕಿಟ್ಗಳ ಕೊರತೆಯೂ ಎದುರಾಗುವ ಸಾಧ್ಯತೆ ಇದೆ. ಸೊ ಈ ಒಂದು ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ PPE ಕಿಟ್ ತಯಾರಿಕಾ ಕಾರ್ಖಾನೆಗಳನ್ನು ಆರಂಭಿಸುವ ನಿಟ್ಟಿನಲ್ಲಿ ಸರ್ಕಾರ ಬಂದು ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಅಂತ ಹೇಳಿದ್ದಾರೆ. ಕರ್ನಾಟಕದ ಬಗ್ಗೆ ನಾವು ಇನ್ಫಾರ್ಮೇಷನ್ ನೋಡ್ಕೊಳ್ಬೇಕಂದ್ರೆ ಕೊರೋನಾ ವಾಚ್ ಆ್ಯಪ್ ಅಂತ ಒಂದು ಆ್ಯಪ್ನ ಬಿಡುಗಡೆ ಮಾಡಿದರು. ಅದೇ ರೀತಿ ಆಪ್ತ ಮಿತ್ರ ಆ್ಯಪ್ ಮತ್ತು ಸಹಾಯವಾಣಿ ಸಂಖ್ಯೆ 1441 ಬಿಡುಗಡೆ ಮಾಡಿದರು. ಗೆಟ್ ಸೆಟ್ ಗೋ ಅಂದರೆ CET ಮತ್ತು ನೀಟ್ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವ ಸ್ಪರ್ಧಾರ್ಥಿಗಳಿಗೆ ಒಂದು ಸಹಾಯವಾಗುವಂತೆ ಗೆಟ್ ಸೆಟ್ ಗೋ ಅನ್ನೋ ಒಂದು ಪೋರ್ಟಲನ್ನು ಬಂದು ಉನ್ನತ ಶಿಕ್ಷಣ ಇಲಾಖೆ ಲಾಂಚ್ ಮಾಡಿತ್ತು. ಮೇಘ ಸಂದೇಶ ಆ್ಯಪ್ ಮತ್ತು ವರುಣ ಮಿತ್ರ ಪೋರ್ಟಲನ್ನು ಬಂದು ಬೆಂಗಳೂರಿನಲ್ಲಿರುವ ವಾರ್ಡ್ಗಳಲ್ಲಿ ಮಳೆ, ಗುಡುಗು, ಮಿಂಚು ಸಹಿತ ಮಳೆ ಬರುವ ಒಂದು ಸಂದರ್ಭಗಳ ಒಂದು ಮುನ್ಸೂಚನೆ ನೀಡುವುದಕ್ಕಾಗಿ ಮೇಘ ಸಂದೇಶ ಆ್ಯಪ್ ಮತ್ತು ವರುಣ ಮಿತ್ರ ಪೋರ್ಟಲ್ನ ಬಿಡುಗಡೆ ಮಾಡಿದರು. ನೆಕ್ಸ್ಟು ನಾವು ಪ್ರಶ್ನೆ ನೋಡ್ಕೋಬೇಕಾಗಿರೋದು, ಭಾರತದ ಕೋಸ್ಟ್ ಗಾರ್ಡ್ ಯಾವ ದೇಶದೊಂದಿಗೆ ಸಂಯೋಜನೆಗೆ ಒಪ್ಪಂದ ಮಾಡಿಕೊಂಡಿದೆ? ಸೊ ಇಂಡಿಯನ್ ಕೋಸ್ಟ್ ಗಾರ್ಡ್ ಬಂದು ಇಂಡೋನೇಷ್ಯಾ ದೇಶದ ಕೋಸ್ಟ್ ಗಾರ್ಡ್ನೊಂದಿಗೆ ಒಂದು ಸಂಯೋಜನೆಗೆ ಅಥವಾ ಸಹಕಾರಕ್ಕೆ ಒಪ್ಪಂದ ಮಾಡಿಕೊಂಡಿದೆ. ಸೊ ಈ ಕೋಸ್ಟ್ ಗಾರ್ಡ್ ಅಂದರೆ ಏನಪ್ಪ ಅಂದರೆ ನೇವಿ ಬೇರೆ, ಕೋಸ್ಟ್ ಗಾರ್ಡ್ ಬೇರೆ. ಸೊ ಕೋಸ್ಟ್ನ ಗಾರ್ಡ್ ಮಾಡಬೇಕಾಗುತ್ತೆ. ಆಲ್ವೇಸ್ ದೇರ್ ವಿಲ್ ಬಿ ಕೋಸ್ಟ್ ಗಾರ್ಡ್ ಇನ್ ವೇರಿಯಸ್ ಪೋಸ್ಟ್ ಆಲ್ ಓವರ್ ದ ಕೋಸ್ಟಲ್ ಏರಿಯಾ. ಸೊ ಈ ರೀತಿಯಾಗಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಬಂದು ಇಂಡೋನೇಷ್ಯಾದ ಕೋಸ್ಟ್ ಗಾರ್ಡ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಸೊ ಇಂಡೋನೇಷ್ಯಾ ಬಗ್ಗೆ ನಾವು ತಿಳ್ಕೊಳ್ಳೋದಿದ್ರೆ ಅಲ್ಲಿನ ಕ್ಯಾಪಿಟಲ್ ಬಂದು ಜಕಾರ್ತಾ, ಅಲ್ಲಿನ ಅಧ್ಯಕ್ಷರು ಬಂದು ಜೋಕೋ ವಿಡೋಡೋ ಅವರು. ಜಕಾರ್ತಾ ಬಂದು ಏಷ್ಯಾನ್ನ ಮುಖ್ಯ ಕಚೇರಿಯಲ್ಲಿದೆ. ಜಕಾರ್ತಾದಲ್ಲಿ ಏಷ್ಯನ್ ಅಸೋಸಿಯೇಷನ್ ಆಫ್ ಸೌತ್ ಏಷ್ಯನ್ ಏಷ್ಯನ್ ನೇಷನ್ ಅಸೋಸಿಯೇಷನ್ ಆಫ್ ಸೌತ್ ಏಷ್ಯನ್ ನೇಷನ್ಸು ಏಷ್ಯಾನ ಮುಖ್ಯ ಕಚೇರಿ ಬಂದು ಇಂಡೋನೇಷ್ಯಾದ ಜಕಾರ್ತಾನಲ್ಲಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಕರೆಂಟ್ ನ್ಯೂಸಲ್ಲಿದೆ. ಅನಂತ ಪದ್ಮನಾಭ ದೇವಸ್ಥಾನದ ಆಡಳಿತವನ್ನು ರಾಜಮನೆತನಕ್ಕೆ ಬಿಟ್ಟುಕೊಡುವಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಅನಂತ ಪದ್ಮನಾಭ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಸೊ ಇದಕ್ಕೆ ಕರೆಕ್ಟಾದ ಉತ್ತರ ಕೇರಳದಲ್ಲಿದೆ. ಕೇರಳದ ತಿರುವನಂತಪುರಂ ಡಿಸ್ಟ್ರಿಕ್ನಲ್ಲಿದೆ. ಓಕೆ. ಸೊ ಈ ಒಂದು ದೇವಸ್ಥಾನದ ಬಗ್ಗೆ ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿದ್ದು 2011ರಲ್ಲಿ. ಸೊ 2011ರಲ್ಲಿ ಈ ಒಂದು ದೇವಸ್ಥಾನದ ನೆಲಮಾಳಿಗೆಗಳಲ್ಲಿ ಅಂದರೆ ಸುಮಾರು 4 ನೆಲಮಾಳಿಗೆಗಳಲ್ಲಿ ಇರುವ ಒಂದು ಐಶ್ವರ್ಯ ಅಥವಾ ಹರಳು ಇರ್ಬೋದು, ವಜ್ರ ಇರ್ಬೋದು, ಚಿನ್ನ ಇರ್ಬೋದು. ಸೊ ಇದನ್ನೆಲ್ಲ ಬಂದು ಓಪನ್ ಮಾಡಿ ನೋಡಿದಾಗ ಅದರ ಒಂದು ಬೆಲೆ ಬಂದು ಭಾರತದಲ್ಲೇ ಅತಿ ಹೆಚ್ಚು ಸಂಪತ್ತುಳ್ಳ ದೇವಸ್ಥಾನ ಅಂತ ಗೊತ್ತಾಯಿತು. ಸೊ ಆವಾಗ ಏನಾಯಿತು, ಈ ಒಂದು ದೇವಸ್ಥಾನವನ್ನು ಸರ್ಕಾರ ಅಂದರೆ ರಾಜ್ಯ ಸರ್ಕಾರದ ಉಸ್ತುವಾರಿಗೆ ಕೊಡಬೇಕು ಅಂತ ಅಲ್ಲಿನ ಒಂದು ಹೈಕೋರ್ಟ್, ಕೇರಳ ಹೈಕೋರ್ಟ್ ತೀರ್ಪನ್ನ ನೀಡಿತು. ಅದಕ್ಕೆ ಎದುರಾಗಿ 2011ರ ಒಂದು ತೀರ್ಪಿಗೆ ಎದುರಾಗಿ ಬಂದು ತಿರುವನಂತಪುರಂ ರಾಜಮನೆತನ ಬಂದು ಅಲ್ಲಿನ ಸುಪ್ರೀಂ ಕೋರ್ಟ್ಗೆ ಬಂದು ಒಂದು ಅಪೀಲ್ನ ಹಾಕಿತ್ತು. ಅದರ ತೀರ್ಪು ಇವಾಗ 2020ರಲ್ಲಿ ಬಂದಿದೆ. ಅನಂತ ಪದ್ಮನಾಭ ದೇವಸ್ಥಾನದ ಆಡಳಿತವನ್ನು ರಾಜಮನೆತನಕ್ಕೆ ಬಿಟ್ಟುಕೊಡುವಂತೆ ಸುಪ್ರೀಂ ಕೋರ್ಟು ಆದೇಶಿಸಿದೆ. ಸೊ ಕೇರಳದ ತಿರುವನಂತಪುರಂ ಡಿಸ್ಟ್ರಿಕ್ನಲ್ಲಿ ಈ ಒಂದು ದೇವಸ್ಥಾನ ಇದೆ. ಸೊ ಕೇರಳ ಬಗ್ಗೆ ನಾವು ತಿಳ್ಕೊಳ್ಬೇಕಿದ್ರೆ ಕೇರಳದ ಟೂರಿಸಂ ಟ್ಯಾಗ್ಲೈನು ಗಾಡ್ಸ್ ಓನ್ ಕಂಟ್ರಿ. ಅಲ್ಲಿನ ಮುಖ್ಯಮಂತ್ರಿ ಬಂದು ಪಿನರಾಯಿ ವಿಜಯನ್ ಅವರು KFON ಪ್ರಾಜೆಕ್ಟ್ ಅಂತ ಒಂದು ಕೇರಳ ಫೈಬರ್ ಆಪ್ಟಿಕ್ ನೆಟ್ವರ್ಕ್ ಅಂತ ಒಂದು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಲಿದ್ದಾರೆ ಡಿಸೆಂಬರ್ 2020ರಲ್ಲಿ.
ಸುಮಾರು 20 ಲಕ್ಷ ಬಿಲೋ ಪಾವರ್ಟಿ ಲೈನ್ ಅಂದರೆ ಬಡತನ ರೇಖೆಗಿಂತ ಕೆಳಗೆ ಇರುವವರಿಗೆ ಉಚಿತವಾದ ಅಂತರ್ಜಾಲ ಸೇವೆಯನ್ನು ನೀಡುವ ಒಂದು ಪ್ರಾಜೆಕ್ಟು. ಅದೇ ರೀತಿ ಕೆ ಕೆ ಶೈಲಜಾ ಅವರಿಗೆ ಬಂದು ವಿಶ್ವಸಂಸ್ಥೆ ಒಂದು ಅವಾರ್ಡ್ನು ಸಹ ನೀಡಿದೆ. ಏನಕ್ಕೋಸ್ಕರ ಅಂದರೆ ಕೇರಳದಲ್ಲಿ ಈ ಕೊರೋನಾ ವೈರಸ್ ಇನ್ಫೆಕ್ಷನ್ನ ಕಂಟ್ರೋಲ್ ಮಾಡುವಲ್ಲಿ, ಸ್ಪ್ರೆಡ್ನ ಕಂಟ್ರೋಲ್ ಮಾಡುವಲ್ಲಿ ಇವರು ವಹಿಸಿರೋ ಒಂದು ಮಹತ್ತರವಾದ ಒಂದು ಪಾತ್ರಕ್ಕೋಸ್ಕರ. ಅದೇ ರೀತಿ ಬ್ರೇಕ್ ದ ಚೈನ್ ಕಾರ್ಟೂನ್ ಅಭಿಯಾನವನ್ನು ಸಹ ಅಲ್ಲಿ ಪ್ರಾರಂಭಿಸಲಾಗಿತ್ತು. ಈ ರೀತಿಯಾಗಿ ಇನ್ಫಾರ್ಮೇಷನ್ ನೋಡ್ಕೊಳ್ಳಿ ಕೇರಳ ಬಗ್ಗೆ. ಇದುವರೆಗೂ ಭಾರತದಲ್ಲಿ ಎಷ್ಟು COVID-19 ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಅಂದರೆ ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ತಿಳಿಸಿದೆ. ಸೊ ಇದುವರೆಗೂ ದೇಶದಲ್ಲಿ ಸುಮಾರು 1.1 ಕೋಟಿ ಕೋವಿಡ್ ಟೆಸ್ಟ್ಗಳನ್ನು ನಡೆಸಲಾಗಿದೆ ಅಂತ ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಥವಾ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ. ಇದರ ಡೈರೆಕ್ಟರ್ ಜನರಲ್ ಯಾರಪ್ಪ ಅಂದರೆ ಡಾಕ್ಟರ್ ಬಲರಾಮ್ ಭಾರ್ಗವ. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. WHO, ICMR, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಸ್ಸು, ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಸೊ ಈ COVID-19 ಸಿಚುವೇಷನಲ್ಲಿ ಝೈಡಸ್ ಕ್ಯಾಡಿಲಾ MDR, ಬಯೋಕಾನ್ MDR, ಅದೇ ರೀತಿ ಸಿಪ್ಲಾ MDR ಇದೆಲ್ಲ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. MCQs ಫಾರ್ಮೆಟಲ್ಲಿ ಕೇಳ್ಬೋದು. ಓಕೆ, ಸೊ ಈ ರೀತಿಯಾಗಿ 1.1 ಕೋಟಿ ಪರೀಕ್ಷೆಗಳನ್ನು ಇದುವರೆಗೂ ಭಾರತದಲ್ಲಿ ಕೋವಿಡ್ ಎಕ್ಸಾಮಿನೇಷನ್ನ ಮಾಡಲಾಗಿದೆ ಅಂತ ಹೇಳಿರೋದು ಯಾರು? ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ. ಇದರ ಡೈರೆಕ್ಟರ್ ಜನರಲ್ ಯಾರು? ಡಾಕ್ಟರ್ ಬಲರಾಮ್ ಭಾರ್ಗವ್ ಅವರು. ನೆಕ್ಸ್ಟ್ ಪ್ರಶ್ನೆ ಅದಕ್ಕೆ ರಿಲೇಟೆಡ್ ಆಗೇನೆ, ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಯಾವ ಆಸ್ಪತ್ರೆಯಲ್ಲಿ ಕೊರೋನಾ ಲಸಿಕೆಯ ಮಾನವ ಪ್ರಯೋಗವನ್ನು ಪ್ರಾರಂಭಿಸಿದೆ? ಸೊ ಜುಲೈ 13ರಂದು ಈ ಒಂದು ಪ್ರಯೋಗ ಪ್ರಾರಂಭ ಆಯಿತು. ಎಲ್ಲಿ ಅಂದರೆ ಏಮ್ಸ್ ಪಾಟ್ನಾ ಎಲ್ಲಿದೆ? ಬಿಹಾರ್. ಸೊ ಬಿಹಾರ್ನ ಕ್ಯಾಪಿಟಲ್ ಬಂದು ಪಾಟ್ನಾದಲ್ಲಿ ಬಂದು ಏಮ್ಸ್ ಆಸ್ಪತ್ರೆ ಇದೆ. ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಏಮ್ಸ್ ಅಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ. ಸೊ ಏಮ್ಸ್ನ ಒಂದು ಆಸ್ಪತ್ರೆ ಪಾಟ್ನಾದಲ್ಲಿದೆ. ಸೊ ಮಾನವ ಪ್ರಯೋಗ ಅಂದರೆ ಹ್ಯೂಮನ್ ಟ್ರಯಲ್ ಅಂತ ಹೇಳ್ತೀವಿ. ಹ್ಯೂಮನ್ ಟ್ರಯಲ್ ಫೇಸ್ 1 ಬಂದು 12 ಕೇಂದ್ರಗಳಲ್ಲಿ ಬಂದು ICMR ಅಪ್ರೂವ್ ಮಾಡಿದೆ. ಸೊ ಈ 12 ಕೇಂದ್ರಗಳಲ್ಲಿ ಮೊದಲನೇದಾಗಿ ಏಮ್ಸ್ ಪಾಟ್ನಾದಲ್ಲಿ ಈ ಒಂದು 18 ಜನಕ್ಕೆ ಈ ಒಂದು ಪ್ರಯೋಗವನ್ನು ಪ್ರಾರಂಭಿಸಲಾಗಿದೆ. ಓಕೆ, ಸೊ ಈ ಜೂನ್ 13ರಿಂದ ಇಂದಿನಿಂದ ಒಂದು ಲಸಿಕೆಯನ್ನು ಜುಲೈ 13ರಿಂದ ಇದರ ಲಸಿಕೆಯ ಮಾನವ ಪ್ರಯೋಗ ಅಂದರೆ ಹ್ಯೂಮನ್ ಟ್ರಯಲು 18 ಸ್ವಯಂ ಸಹಾಯಕರ ವಾಲಂಟಿಯರ್ಸ್ನ ಮೇಲೆ ಈ ಒಂದು ಪ್ರಯೋಗವನ್ನು ನಡೆಸಲಾಗುತ್ತೆ. ಸೊ 3 ಸ್ಟೇಜ್ ಇರುತ್ತೆ ಹ್ಯೂಮನ್ ಟ್ರಯಲಲ್ಲಿ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3. ಸೊ ಸ್ಟೇಜ್ 3 ಸಕ್ಸಸ್ ಆದಾಗ ನಂತರವೇ ಅದು ಬಂದು ಪಬ್ಲಿಕ್ ಯೂಸ್ಗೆ ಅಂದರೆ ಕಮರ್ಷಿಯಲ್ ಯೂಸ್ಗೆ ಅದನ್ನು ರಿಲೀಸ್ ಮಾಡಲಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಯಾವ ಏರೋಸ್ಪೇಸ್ ಸಂಸ್ಥೆ ಇತ್ತೀಚೆಗೆ ಭಾರತಕ್ಕೆ ಅಪಾಚಿ ಮತ್ತು ಚಿನಿಕ್ ಹೆಲಿಕಾಪ್ಟರ್ಗಳನ್ನು ತಲುಪಿಸಿದೆ? ಸೊ ಇದಕ್ಕೆ ಕರೆಕ್ಟಾದ ಉತ್ತರ ಬೋಯಿಂಗ್. ಅಮೆರಿಕಾದ ಏರೋಸ್ಪೇಸ್ ಸಂಸ್ಥೆಯಾದ ಅಥವಾ ವಿಮಾನ ತಯಾರಕ ಸಂಸ್ಥೆಯಾದ ಬೋಯಿಂಗ್ ಬಂದು 22 ಅಪಾಚಿ ಮತ್ತು 15 ಚಿನೂಕ್ ಮಿಲಿಟರಿ ಹೆಲಿಕಾಪ್ಟರ್ಗಳನ್ನು ಭಾರತಕ್ಕೆ ನೀಡಿದೆ. ಸೊ ಈ ಒಂದು ಒಪ್ಪಂದ ಬಂದು ಭಾರತ ಮತ್ತು ಅಮೆರಿಕಾದ ಬೋಯಿಂಗ್ ಸಂಸ್ಥೆಯ ನಡುವೆ 2015ರಲ್ಲಿ ನಡೆದಿತ್ತು. ಸೊ ಇವಾಗ ಬಂದು ಅದು ಕಂಪ್ಲೀಟ್ ಆಗಿದೆ. 22 ಅಪಾಚೆ ಮತ್ತು 15 ಚಿನೂಕ್ ಮಿಲಿಟರಿ ಹೆಲಿಕಾಪ್ಟರ್ಗಳನ್ನು ತಲುಪಿಸಿದೆ. ಸೊ ಅಪಾಚಿ ಬಂದು ವೆಯ್ಟ್ ಲಿಫ್ಟಿಂಗ್ಗೆ ಯೂಸ್ ಆಗಲ್ಲ. ಸೊ ಎತ್ತರದ ಪ್ರದೇಶಗಳಿಗೆ ಸೈನಿಕರನ್ನು ತಲುಪಿಸುವುದು, ಅವರಿಗೆ ಬೇಕಾದ ಒಂದು ಆಹಾರ ಸಾಮಗ್ರಿ ಅಥವಾ ಉಪಕರಣಗಳು ಅಥವಾ ಅವರಿಗೆ ಬೇಕಾದ ಒಂದು ಡಿಫೆನ್ಸ್ ವೆಪನ್ಸ್ನ ತಲುಪಿಸಲಿಕ್ಕೆ ಬಂದು ಈ ಚಿನೂಕ್ ಮಿಲಿಟರಿ ಹೆಲಿಕಾಪ್ಟರ್ ಅಂದರೆ ಹೆವಿ ವೆಯ್ಟ್ ಲಿಫ್ಟಿಂಗ್ಗೆ ಇದು ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಇದಿಷ್ಟು ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟು 2020 ತುಂಬ ಇಂಪಾರ್ಟೆಂಟ್ ಇದು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಯಾರು? ಸೊ ಅರುಣಾಚಲ ಪ್ರದೇಶದ ಚಿತ್ರಕಾರರಾದ ಕೆಜಾಂಗ್ ಡಿ ಥಾಂಗ್ಡಾಕ್. ಸೊ ಕೆಜಾಂಗ್ ಡಿ ಥಾಂಗ್ಡಾಕ್ ಅವರಿಗೆ ಬಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 2020ರಲ್ಲಿ ದೊರೆತಿದೆ. ಒಂದು ಪುಟ್ಟ ಕಿರುಚಿತ್ರ ಅಂದರೆ ಶಾರ್ಟ್ ಡಾಕ್ಯುಮೆಂಟ್ರಿ ಚಿ ಲೂಪೋ. ಸೊ ಚಿ ಲೂಪೋ ಇದನ್ನು ಬಂದು ಹನಿ ಹಂಟಿಂಗ್ ಅಂದರೆ ಜೇನು ಸಂಗ್ರಹಕ್ಕಾಗಿ ಅಲ್ಲಿನ ಬುಡಕಟ್ಟು ಜನರು ಉಪಯೋಗಿಸುವ ವಿವಿಧ ಒಂದು ತಂತ್ರಗಳನ್ನು ಕುರಿತು ಒಂದು ಕಿರುಚಿತ್ರ ಶಾರ್ಟ್ ಡಾಕ್ಯುಮೆಂಟ್ರಿಯನ್ನು ಇವ್ರನ್ನ ರೆಡಿ ಮಾಡಿದ್ದಾರೆ. ಸೊ ಇದಕ್ಕೋಸ್ಕರ ಇವರು ತೆಗೆದಿದ್ದಾರೆ. ಸೊ ಇದಕ್ಕೋಸ್ಕರ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 2020 ನೀಡಲಾಗಿದೆ. ಸೊ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರಾರಂಭ ಆಗಿದೆ ಯಾವಾಗ? ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರಾರಂಭ ಆಗಿದ್ದು 1969ರಲ್ಲಿ. ದಾದಾ ಸಾಹೇಬ್ ಫಾಲ್ಕೆ ಅವರು ಯಾರು?
ಇವರು ಬಂದು ಭಾರತೀಯ ಚಿತ್ರರಂಗದ ಪಿತಾಮಹ ಅಂತ ಹೇಳ್ತಾರೆ. ಇವರು ಬಂದರು 1913ರಲ್ಲಿ ಬಂದು ರಾಜ ಹರಿಶ್ಚಂದ್ರ ಎಂಬ ಭಾರತದ ಮೊದಲ ಮೂಕಿ ಚಿತ್ರವನ್ನು ಇವರು ನಿರ್ಮಿಸಿದರು. ಅನಂತರದಲ್ಲಿ 1969ನಲ್ಲಿ ಬಂದು ಪ್ರಥಮ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಲಾಯಿತು. ದೇವಿಕಾ ರಾಣಿ ರೋದ್ರಿಚ್ ಅವರಿಗೆ ಸ್ವರ್ಣ ಕಮಲ ಪ್ರಶಸ್ತಿ ಅಂತಲೂ ಹೇಳ್ತಾರೆ. ಇದಕ್ಕೆ 10 ಲಕ್ಷ ರೂಪಾಯಿಯ ನಗದು ಪ್ರಶಸ್ತಿ ಮತ್ತು ಸ್ವರ್ಣ ಕಮಲ ಪದಕ ನೀಡಲಾಗುತ್ತೆ. ಕರ್ನಾಟಕದಿಂದ ಇಬ್ಬರಿಗೆ ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ದೊರೆತಿದೆ. 1995ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ದೊರೆತಿದೆ. ಅದೇ ರೀತಿ 2008ರಲ್ಲಿ ವಿ.ಕೆ. ಮೂರ್ತಿ ಅವರಿಗೆ ದೊರೆತಿದೆ. ಸೊ 43ನೇ ಪ್ರಶಸ್ತಿ 1995ರಲ್ಲಿ ಬಂದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ದೊರೆತಿದೆ. 2008ರಲ್ಲಿ ವಿ.ಕೆ. ಮೂರ್ತಿ ಇವರಿಗೆ ದೊರೆತಿದೆ, ಸಿನಿಮಾಟೋಗ್ರಾಫರ್ ಇವರು. ಸೊ ಈ ರೀತಿಯಾಗಿ ಇನ್ಫಾರ್ಮೇಷನ್ ಜ್ಞಾಪಕ ಇಟ್ಕೊಳ್ಳಿ, ಡೇಟ್ಸು. ನೆಕ್ಸ್ಟು ಪ್ರಶ್ನೆ, ಯಾವ ರಾಜ್ಯವು ರೋಕೋ ಟೋಕೋ ಅಭಿಯಾನವನ್ನು ಪ್ರಾರಂಭಿಸಿದೆ? ಸೊ ಈ ರೋಕೋ ಟೋಕೋ ಅಭಿಯಾನವನ್ನು ಪ್ರಾರಂಭಿಸಿರುವ ರಾಜ್ಯ ಬಂದು ಮಧ್ಯಪ್ರದೇಶ. ರೋಕೋ ಟೋಕೋ ಅಂದರೆ ಏನು ಅಂದರೆ, ಈಗ ಒಂದು ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಧರಿಸದೆ ಅಡ್ಡಾಡ್ತಾ ಇರ್ತಾರೆ, ಸೊ ಅವ್ರನ್ನ ಬಂದು ಸ್ವಯಂ ಸೇವಾ ಸಂಘದವರು ಅಂದರೆ ವಾಲಂಟರಿ ಆರ್ಗನೈಸೇಷನ್ ಅವರು ಬಂದು ಅವ್ರನ್ನ ತಡೆದು ನಿಲ್ಲಿಸಿ ಅವ್ರಿಗೆ ಬಂದು ಒಂದು ಅರಿವನ್ನು ಮೂಡಿಸ್ತಾರೆ. ನೀವು ಮಾಸ್ಕ್ ಹಾಕ್ಕೋಬೇಕು, ಇಲ್ಲಾಂದರೆ ಕೊರೋನಾ ವೈರಸ್ನಿಂದಾಗಿ ನಿಮಗೆ ತೊಂದರೆ ಉಂಟಾಗುತ್ತೆ ಅಂತ ಅವ್ರಿಗೆ ಅರಿವನ್ನು ಮೂಡಿಸ್ಬೇಕು. ಅದೇ ರೀತಿ ಅವ್ರಿಗೆ ಬಂದು 20 ರೂಪಾಯಿಯ ಒಂದು ದಂಡವನ್ನು ವಿಧಿಸಲಾಗುತ್ತದೆ. ಸೊ ಈ ರೀತಿಯಾಗಿ 20 ರೂಪಾಯಿ ದಂಡವನ್ನು ವಿಧಿಸಿ ಅವ್ರಿಗೆ ಒಂದು ಮಾಸ್ಕನ್ನು ಸಹ ನೀಡಲಾಗುತ್ತೆ. ಸೊ ಈ ಮಾಸ್ಕ್ ಇವ್ರಿಗೆ ಎಲ್ಲಿಂದ ಬರುತ್ತೆ ಅಂದರೆ ಜೀವನ್ ಶಕ್ತಿ ಯೋಜನೆ ಅಂತ ಹೇಳಿದ್ದೆ ಅಲ್ವಾ ನಾನು, ಜೀವನ್ ಶಕ್ತಿ ಯೋಜನೆ. ಸೊ ಮಧ್ಯಪ್ರದೇಶದ ಜೀವನ್ ಶಕ್ತಿ ಯೋಜನೆಯಲ್ಲಿ ಏನು, ನಗರ ಪ್ರದೇಶದಲ್ಲಿರುವ ಮಹಿಳೆಯರನ್ನು ಬಂದು ಪ್ರತಿದಿನ ಬಂದು ಮಾಸ್ಕನ್ನು ಹೊಲೆದು, ಮನೆಯಲ್ಲಿ ಮಾಸ್ಕ್ ಹೊಲೆದು ₹11ರಂತೆ ಸರ್ಕಾರಕ್ಕೆ ಮಾರುತ್ತಾರೆ. ಸೊ ಈ ಒಂದು ಮಾಸ್ಕ್ನ ಪಡೆದುಕೊಂಡು ವಾಲಂಟ್ರಿ ಆರ್ಗನೈಸೇಷನ್ ಅವರು ಅದನ್ನು ಜನರಿಗೆ ನೀಡ್ತಾರೆ. ಓಕೆ, ಸೊ ಈ ರೀತಿಯಾಗಿ ಮಧ್ಯಪ್ರದೇಶ ರಾಜ್ಯವು ರೋಕೋ ಟೋಕೋ ಅಭಿಯಾನವನ್ನು ಪ್ರಾರಂಭಿಸಿದೆ. ಸೊ ಮಧ್ಯಪ್ರದೇಶದ ಬಗ್ಗೆ ನಾವು ತಿಳ್ಕೊಬೇಕು ಅಂದರೆ ಅಲ್ಲಿನ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು, ಅಲ್ಲಿನ ರಾಜಧಾನಿ ಭೋಪಾಲ್. ಟೂರಿಸಮ್ ಟ್ಯಾಗ್ ಲೈನ್ ಏನಪ್ಪ ಅಂದರೆ ದ ಹಾರ್ಟ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ ಅಂತ. ಮಿಡ್ ಡೇ ಮೀಲ್ ರೇಷನ್ ಅಂದರೆ ಮಕ್ಕಳಿಗೆ ಬಿಸಿಯೂಟದ ರೇಷನನ್ನು ಮನೆ ಬಾಗಿಲಿಗೆ ತಲುಪಿಸಿದ ಪ್ರಥಮ ರಾಜ್ಯ ಆಗುತ್ತೆ. ಪೊಲೀಸರಿಗೆ ಈ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಉತ್ತಮ ಒಂದು ಪ್ರದರ್ಶನ ಅಂದರೆ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸಿದ ಪೊಲೀಸರಿಗೆ ಕರಂಬೀರ್ ಪುರಸ್ಕಾರವನ್ನು ಮಧ್ಯಪ್ರದೇಶ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ. ಪ್ರೈಮರಿ ಮತ್ತು ಪ್ರೀ ಪ್ರೈಮರಿ ಮಕ್ಕಳಿಗೆ ಆನ್ಲೈನ್ ತರಗತಿಗಳನ್ನು ನಿಷೇಧಿಸಿದೆ. ಅದೇ ರೀತಿ ಟಾಪ್ ಪೇರೆಂಟ್ ಆ್ಯಪ್ನ ಬಿಡುಗಡೆ ಮಾಡಿದೆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ. ದೀದಿ ವಾಹನ ಯೋಜನೆಯನ್ನು ಸಹ ಬುಡಕಟ್ಟು ಪ್ರದೇಶದಲ್ಲಿ, ಓಕೆ, ಜಬುವಾ ಬುಡಕಟ್ಟು ಪ್ರದೇಶದಲ್ಲಿ ಅಲ್ಲಿ ಬಂದು ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇಲ್ಲದೇ ಇದ್ರೆ ಬುಡಕಟ್ಟು ಮಹಿಳೆಯರು, ಅದರಲ್ಲೂ ಗರ್ಭಿಣಿ ಮಹಿಳೆಯರು ಸಾಕಷ್ಟು ಕಷ್ಟಪಡ್ತಾ ಇದ್ರು. ಸೊ ಅವ್ರಿಗೋಸ್ಕರ ದೀದಿ ವಾಹನ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ರೋಜ್ಗಾರ್ ಸೇತು ಆ್ಯಪ್ನ ಒಂದು ಯೋಜನೆಯನ್ನು ಬಿಡುಗಡೆ ಅದು ಪ್ರಾರಂಭಿಸಲಾಗಿದೆ. ಅದೇ ರೀತಿ ಶ್ರಮಸಿದ್ಧಿ ಯೋಜನೆ. 8ನೇದಾಗಿ ಚರಣ ಪಾದುಕ ಯೋಜನೆ ಅಂದರೆ ಕಾಲಲ್ಲಿ ಚಪ್ಪಲಿ ಇಲ್ಲದೆಯೂ ನಡೆಯುತ್ತಿದ್ದ 106 ಕಿಲೋಮೀಟರ್ನಷ್ಟು ದೂರವನ್ನು ನಡೆದೇ ಕ್ರಮಿಸುತ್ತಿದ್ದ ವಲಸೆ ಕಾರ್ಮಿಕರಿಗೆ NHನಲ್ಲೇ ಅಂದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಚಪ್ಪಲಿಯನ್ನು ಉಚಿತವಾಗಿ ನೀಡುವ ಒಂದು ಯೋಜನೆಯು ಸಹ ಮಧ್ಯಪ್ರದೇಶ ರಾಜ್ಯ ಸರ್ಕಾರ ಪ್ರಾರಂಭಿಸಿತ್ತು. ಸೊ ಇದಿಷ್ಟು ಇಂಪಾರ್ಟೆಂಟು, ಲೇಟೆಸ್ಟು ಕರೆಂಟ್ ಅಫೇರ್ಸು, ಸ್ಕೀಮ್ಸ್ ಆಫ್ ಮಧ್ಯಪ್ರದೇಶ್. ಓಕೆ, ನೆಕ್ಸ್ಟು ಯಾವ ರಾಜ್ಯ ಸರ್ಕಾರಕ್ಕೆ ಬಂದು ಎಲೈಟ್ಸ್ ಎಕ್ಸಲೆನ್ಸ್ ಅವಾರ್ಡ್ 2020 ದೊರೆತಿದೆ? ಸೊ ಇದು ಏನಿದು ಎಲೈಟ್ಸ್ ಎಕ್ಸಲೆನ್ಸ್ ಅವಾರ್ಡ್, ಇದು ಏನಕ್ಕೋಸ್ಕರ ನೀಡಲಾಗಿದೆ ಅಂತ ನೋಡ್ಕೊಳ್ಳಿ. ಸೊ ಈ ಎಲೈಟ್ಸ್ ಎಕ್ಸಲೆನ್ಸ್ ಅವಾರ್ಡ್ 2020 ಬಂದು ಛತ್ತೀಸ್ಗಢ ರಾಜ್ಯ ಸರ್ಕಾರಕ್ಕೆ ನೀಡಲಾಗಿದೆ. ಛತ್ತೀಸ್ಗಢದ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಅವರು, ಅಲ್ಲಿನ ರಾಜ್ಯಪಾಲರು ಅನುಸೂಯ ಉಕಿ, ರಾಜಧಾನಿ ಬಂದು ರಾಯ್ಪುರ್, ಅಲ್ಲಿ ನಯಾ ರಾಯ್ಪುರ್ ಅಂತ ಒಂದು ಇನ್ನೊಂದು ಊರಿದೆ, ಅದನ್ನು ಹೆಸರನ್ನು ಬದಲಾಯಿಸಿ ಅಟಲ್ ನಗರ್ ಅಂತ ನಾಮಕರಣ ಮಾಡಲಾಗಿದೆ. ಅದೇ ರೀತಿ 10 ಜೂನ್ 2020ರಂದು ದರ್ಪಣ್ ಪೋರ್ಟಲ್ ಮತ್ತು ಆ್ಯಪ್ ಅನ್ನು ಬಿಡುಗಡೆ ಮಾಡಿತ್ತು ಛತ್ತೀಸ್ಗಢದ ಮುಖ್ಯಮಂತ್ರಿಯವರು. ಸೊ ಈ ಒಂದು ಪೋರ್ಟಲ್ ಬಂದು ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳ ಕಾರ್ಯನಿರ್ವಹಣೆ ಮತ್ತು ನಾಗರಿಕರಿಗೆ ಸೂಕ್ತವಾದ ಮಾಹಿತಿ ರವಾನೆಗೆ ಈ ಒಂದು ದರ್ಪಣ್ ಪೋರ್ಟಲ್ ಬಂದು ಬಹಳ ಸೂಕ್ತವಾಗಿ ಕಾರ್ಯನಿರ್ವಹಿಸ್ತಾ ಇದೆ.
ಛತ್ತೀಸ್ಗಢದ ಎಲ್ಲ ಒಂದು ಮುಖ್ಯವಾದ ಯೋಜನೆಗಳು, ಕಾರ್ಯಕ್ರಮಗಳು, ಸ್ಕೀಮ್ಗಳು, ಆ್ಯಪ್ಗಳು, ಪೋರ್ಟಲ್ಗಳು ಎಲ್ಲದರ ಬಗ್ಗೆ ಇನ್ಫಾರ್ಮೇಷನ್ನು ಈ ಒಂದು ದರ್ಪಣ್ ಪೋರ್ಟಲಲ್ಲಿ ಇದೆ. ಅದೇ ರೀತಿ ನೀವು ಟಾಕ್ ಟು ಚೀಫ್ ಮಿನಿಸ್ಟರ್ ಅನ್ನೋ ಈ ಒಂದು ಫೀಚರ್ನ ಮೂಲಕ ಮುಖ್ಯಮಂತ್ರಿಯವರೊಂದಿಗೆ ನೇರವಾಗಿ ನೀವು ಸಂವಹಿಸಬಹುದು. ಸೊ ಇದೆಲ್ಲ ಫೀಚರ್ಸ್ನ ನೋಡಿ ಎಲೈಟ್ಸ್ ಎಕ್ಸಲೆನ್ಸ್ ಅವಾರ್ಡ್ 2020 ಈ ಒಂದು ಪ್ರಶಸ್ತಿ ಬಂದು ಛತ್ತೀಸ್ಗಢ ರಾಜ್ಯ ಸರ್ಕಾರದ ದರ್ಪಣ್ ಪೋರ್ಟಲ್ ಮತ್ತು ಮೊಬೈಲ್ ಅಪ್ಲಿಕೇಶನ್ಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಜ್ಞಾಪಕ ಇಟ್ಕೊಳ್ಳಿ. ಸೊ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.